ಇನ್ನು ಅಯೋಧ್ಯೆಯಲ್ಲಿ ಎರಡನೇ ದಿನವಾದ ರಾಮಭಕ್ತ ಸಾಗರ ಇವತ್ತೂ ಕೂಡ ಮುಂದುವರಿತಾ ಇದೆ. ಬಾಲರಾಮನ ದರ್ಶನಕ್ಕೆ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ. ನಿನ್ನೆ ಘಟನೆಯಿಂದ ಎಚ್ಚೆತ್ತುಕೊಂಡಂತ ಆಡಳಿತ ಮಂಡಳಿ ಭಕ್ತರ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಮಾಡಿದೆ. ಅಯೋಧ್ಯೆಯಲ್ಲಿ ಇವತ್ತು ಎರಡನೇ ದಿನ ಅಂದ್ರೆ ಈ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ನಿನ್ನೆ ಮೊದಲನೇ ದಿನ, ಅದಾದ ನಂತರ ಎರಡನೇ ದಿನ ಇವತ್ತು ಕೂಡ ಸಾಕಷ್ಟು ಜನ ಬರ್ತಿದ್ದಾರೆ. ನಿನ್ನೆಯ ಘಟನೆಯಿಂದ ನೂಕುನುಗ್ಗಲಾಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜನರನ್ನ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಭಕ್ತರ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಿರುವಂತ ಭಕ್ತರು. ನಿನ್ನೆ ಇಂಥ ವ್ಯವಸ್ಥೆ ಇರಲಿಲ್ಲ, ಆದರೆ ಈಗ ಎಲ್ಲ ಕ್ಯೂನಲ್ಲಿ ನಿಂತು ಸರತಿ ಸಾಲಿನಲ್ಲಿ ನಿಲ್ಲುವ ಹಾಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಚಳಿ ಇದೆ, ಅಲ್ಲಿ 8 ಡಿಗ್ರಿಯಷ್ಟು ಸದ್ಯಕ್ಕಿರುವಂಥದ್ದು. ಅಂಥ ಕೊರೆಯುವಂಥ ಚಳಿಯಲ್ಲೂ ಕೂಡ ಜನ ಸಾಲಾಗಿ ನಿಂತು ಬೆಳಗ್ಗೆಯಿಂದಲೇ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದು ಕ್ಯೂನಲ್ಲಿ ನಿಂತು ರಾಮಲಲ್ಲನ ದರ್ಶನ ಪಡೆಯೋದಕ್ಕೆ ಕಾಯ್ತಿದ್ದಾರೆ. ಅಯೋಧ್ಯೆಯಿಂದ ಈಗ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಇವತ್ತು ಎರಡನೇ ದಿನ. ನಿನ್ನೆ ಒಂದಷ್ಟು ವ್ಯವಸ್ಥೆಗಳಲ್ಲಿ ಕಂಪ್ಲೇಂಟ್ಗಳು ಬರ್ತಾ ಇದ್ವು, ಅಂದ್ರೆ ನೂಕುನುಗ್ಗಲಾಗ್ತಾ ಇತ್ತು, ಒಂದು ಪ್ರಾಪರ್ ವೇ ಇರಲಿಲ್ಲ, ಡಿಸಿಪ್ಲಿನ್ ಇರಲಿಲ್ಲ ಅಂತ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಆದ್ರೆ ಈಗ ಇವತ್ತು ಹೇಗೆ ವ್ಯವಸ್ಥೆ ಮಾಡಲಾಗಿದೆ, ಎಷ್ಟು ಗಂಟೆಯಿಂದ ಭಕ್ತರು ಕಾಯ್ತಿದ್ದಾರೆ ಅಂತ? ಅವಿನಾಶ್, ರಾಮ ಮಂದಿರ ಲೋಕಾರ್ಪಣೆ ಆದ 2 ದಿವಸಗಳಲ್ಲಿ ಅಯೋಧ್ಯೆ ಪರಿಸ್ಥಿತಿ ಹೇಗಿದೆ ಅನ್ನುವಂತಹದ್ದನ್ನ ತೋರಿಸೋಗ್ತೀನಿ. ಇದು ರಾಮ್ ಕಾರಿಡಾರ್. ರಾಮ ಮಂದಿರ ನೋಡ್ಲಿಕ್ಕೆ ಇರ್ತಕ್ಕಂತಹ ವ್ಯವಸ್ಥೆ. ಈ ಗೇಟ್ ಮೂಲಕವೇ ಜನರು ಹೋಗಬೇಕು. ಇವತ್ತು ನಿನ್ನೆಗಿಂತ ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ರಾಮ ಭಕ್ತರು ಅಯೋಧ್ಯೆಗೆ ಬರುವಂತದ್ದು ಕಡಿಮೆ ಆಗಿದೆ. ಕ್ಯೂನಲ್ಲಿ ಸರಾಗವಾಗಿ ಹೋಗ್ತಿರೋದನ್ನ ನೋಡ್ಬೋದು. ಯಾವುದೇ ನೂಕು ನುಗ್ಗಲು ಏನಿಲ್ಲ. ಇವತ್ತು ನಿನ್ನೆ ಸಾಕಷ್ಟು ಮಂದಿ ಆಗಮಿಸಿದ್ರು. ಮೊದಲ ದಿವಸ ಆಗಿತ್ತು. ಮಂದಿರ ಉದ್ಘಾಟನೆ ಆದ ಮೊದಲ ದಿವಸವೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಸಾಗರದಂತ ರೀತಿ ಜನ ಸೇರಿದ್ರು. ಆದ್ರೆ ನೋಡಿ, ಕ್ಯೂ ಅಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾರೆ. ಈಗ ಯಾವುದೇ ಸಮಸ್ಯೆ ಇಲ್ಲದೆ ಕ್ಯೂ ಅಲ್ಲಿ ಪೊಲೀಸರು ಆರಾಮಾಗಿ ಕಳಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಿನ್ನೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಗೆ ಬಂದಿದ್ರು. ಸಾಕಷ್ಟು ನೂಕು ನುಗ್ಲಿದೆ, ಭಕ್ತರ ಪ್ರವಾಹ ಹರಿದು ಬರ್ತಿದೆ ಅನ್ನುವಂಥದ್ದು ಗೊತ್ತಾಗಿದ ತಕ್ಷಣ ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ರು. ಯಾವುದೇ ಕಾರಣಕ್ಕೂ ನೂಕು ನುಗ್ಲು ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಸೂಚನೆಗಳನ್ನ ಕೊಟ್ಟೋದ್ರು. ಹಾಗಾಗಿ ಪೊಲೀಸರು ಎಲ್ಲರನ್ನೂ ಕ್ಯೂನಲ್ಲಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸರಾಗವಾಗಿ ರಾಮ ಮಂದಿರ ನೋಡಿಕೊಂಡು ಶ್ರೀರಾಮಲಲ್ಲ ದರ್ಶನ ಪಡ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರನ್ನೂ ಕ್ಯೂನಲ್ಲಿ ಕಳಿಸ್ತಾ ಇರ್ತಕ್ಕಂಥದ್ದು. ನಿನ್ನೆ ಸಾಕಷ್ಟು ಜನ ಸೇರಿದ್ರು. ಆದ್ರೆ ಇವತ್ತು ಅಯೋಧ್ಯೆಗೆ ಬರುವಂತಹವರ ಸಂಖ್ಯೆ ಇವತ್ತು ಬಹಳಷ್ಟು ತಗ್ಗಿದೆ. ಮತ್ತೆ ಸರಾಗವಾಗಿ ಶ್ರೀರಾಮಲಲ್ಲ ದರ್ಶನ ಆಗ್ತಿದೆ. ಅವಿನಾಶ್, ಧನ್ಯವಾದ ಹರೀಶ್.